ಇವತ್ತು ಬೆಳಿಗ್ಗೆ 6:30ಗೇನೋ ಇದು ಬಿತ್ತು ಅಂತ ನಮ್ಗೆ ನ್ಯೂಸ್ ಬಂತು. ಕೊಡೋದು ಯಾರ್ಯಾರು ಇದ್ರು? ಅಣ್ಣಮಲೈ, ಎಸ್ತರ್ ರಾಣಿ ರಾಜಿ ಅವರು. ಸರ್ ಅಲ್ಲಿ ಯಾರೋ ಒಬ್ರು ಹ್ಯಾಂಡಿಕ್ಯಾಪ್ ಇದ್ರು ಅಂದ್ರು, ಯಾರು ಅವರು? ಎಸ್ತರ್ ರಾಣಿ ಅವರು. ಒಬ್ರು ಅಂಗವಿಕಲರು ಇದ್ರು ಅಂದ್ಬಿಟ್ಟು ಅವ್ರನ್ನ ಅವ್ರ ರಿಲೇಟಿವ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ ಸದ್ಯಕ್ಕೆ. ಅದಕ್ಕೆ ಇವಾಗ ನಾವು ಈ ತರ ಯಾವ್ದಾವ್ದು ಡೆವಲಪ್ಡ್ ಬಿಲ್ಡಿಂಗ್ಸ್ ಇದಾವೆ ಎಂಟೈರ್ ಮೈನಿಂಗ್ ಏರಿಯಲ್ಲಿ, ಇದೊಂದು ರಿಪೋರ್ಟ್ ತಗೋಬೇಕಾಗ್ತದೆ. ಅದಕ್ಕೆ ನಮ್ಮ VRS ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವ್ರು ಎಲ್ಲೆಲ್ಲಿ ಇದೆ ಈ ತರ ನೋಟ್ ಮಾಡಿ ಐಡೆಂಟಿಫೈ ಮಾಡ್ಕೊಂಡು ನಮಗೆ ಲಿಸ್ಟ್ ಕೊಟ್ರೆ ಅವ್ರನ್ನ ಫಸ್ಟ್ ರಿಲೊಕೇಟ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಬಿಲ್ಡಿಂಗ್ ದುರಸ್ತಿಗೆ ಏನೇನು ಕ್ರಮ ವಹಿಸಬೇಕಾಗುತ್ತೆ ಅದನ್ನ ಮಾಡಬೇಕು. ಇವಾಗ ಸದ್ಯಕ್ಕೆ ಮಟ್ಟಿಗೆ ನಾವೇನಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಲ್ಲಿ ಏನು ಪ್ರಾವಿಷನ್ಸ್ ಇದೆ ಅದಕ್ಕೆ ಇವ್ರದ್ದು ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಏನಾದ್ರು ಪ್ರಾವಿಷನ್ ಇದ್ರೆ ಅದು ನೋಡ್ಬಿಟ್ಟು DC ಅವ್ರಿಗೆ ರಿಪೋರ್ಟ್ ಕಳಿಸಿದ್ವಿ. ಸೊ ಇದು DC ಅವ್ರ ಹಂತದಲ್ಲಿ ಒಂದು ನಿರ್ಧಾರ ಮಾಡ್ತಾರೆ ಎಷ್ಟು ಫಂಡ್ಸ್ ಅಲೋಕೇಶನ್ ಅಂತ. ನಮ್ಮಿಂದ ರಿಪೋರ್ಟ್ಸ್ ಕಳಿಸೋದು ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಡ್ಯಾಮೇಜ್ ಅದು ಇದು ನೋಡಿ ಬೇಸ್ಡ್ ಆನ್ ಪರ್ಸೆಂಟೇಜ್ ಇಷ್ಟಿಷ್ಟು ಅಮೌಂಟ್ ಅಂತ ರಿಲೀಸ್ ಮಾಡ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಸೊ ಎಷ್ಟು ಫಂಡ್ಸ್ ಬರುತ್ತೆ ಅನ್ನೋದು ನಮಗೆ ನಿರ್ಧಾರ ಆಗುತ್ತೆ. ಇದರಿಂದ ಯಾರಿಗೂ ಜೀವಹಾನಿ ಆಗ್ಲಿ ಯಾರಿಗೂ ಏಟ್ ಬಿದ್ದಿಲ್ಲ. ಬಟ್ ಬಂಗಾರಪೇಟೆಲಿ ನಿನ್ನೆ ಒಂದು ಕೇಸ್ ಆಯ್ತು, ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಎಲೆಕ್ಟ್ರಿಕ್ ಪೋಲ್ ಬಿದ್ದು. ನಮ್ಮಲ್ಲಿ ಆ ಥರದ್ದೇನೋ ಸಮಸ್ಯೆ ಆಗಿಲ್ಲ. ಜಸ್ಟ್ ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಇರೋ ವಾಲ್ ಬಿದ್ದಿದೆ ಇರೋದು, ಮಳೆಗೆ ಬಿದ್ದಿರೋದು ಅಂತ. ಆಲ್ಟರ್ನೇಟ್ ನೋಡ್ಬೇಕು, ಯಾವ್ದಾದ್ರು ಒಂದು ಟೆಂಪ್ರರಿ ಕ್ಯಾಂಪ್ಸ್ ತರ ಏನೋ ಮಾಡ್ಬೋದಾ ಪ್ರೊವಿಷನ್ ಅದು ಚೆಕ್ ಮಾಡ್ಬೇಕು. ಇದ್ರೆ ಆ ಕ್ಯಾಂಪಿಗೆ ಏನೋ ಶಿಫ್ಟ್ ಮಾಡ್ಬೇಕು. ಅದೇನೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಏನು ನಮ್ಗೆ ಸಿಗ್ತದೆ ಮೋಸ್ಟ್ಲಿ ಇದು ಧನ ಸಹಾಯನೂ ಇರ್ತದೆ, ಇಲ್ಲ ರೀಕನ್ಸ್ಟ್ರಕ್ಷನ್ ಏನಾದ್ರು ಫಂಡ್ಸ್ ಪ್ರಾವಿಷನ್ ಎರಡು ತರನೂ ಇರ್ತದೆ. ಸೊ ಕ್ಯಾಶ್ ಕಾಂಪೋನೆಂಟ್ ಏನಾದ್ರು ಬಂದ್ರೆ ಅದನ್ನ ರಿಲೀಸ್ ಮಾಡ್ಸೋಕೆ ನಮ್ಮ ರಿಪೋರ್ಟ್ಸ್ ಅಗತ್ಯ ಇರ್ತದೆ. ಅದಕ್ಕೆ ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಅಂಡ್ ಏನಿದೆ ಅಂತ ನಾವು ರಿಪೋರ್ಟ್ಸ್ ಕಳಿಸ್ತೀವಿ ಇಲ್ಲಿಂದ. ಬೇಸ್ಡ್ ಆನ್ ಅವರ್ ಫೀಲ್ಡ್ ಸ್ಟಾಫ್ ರಿಪೋರ್ಟ್ ನಾವು DC ಅವರಿಗೆ ಒಂದು ರಿಪೋರ್ಟ್ ಕಳಿಸ್ತೀವಿ. ಆಮೇಲೆ ಅವರು ಇವಾಗ DC ಅವರು 15 ದಿನಕ್ಕೆ ಮುಂಚೆನೆ ಬಂದು ನಿಮಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಂತ ಈ ತರ ಡ್ಯಾಮೇಜ್ ಮನೆಗಳು ಹೌದು ಅದೆಲ್ಲ ನೀವು ರಿಪೋರ್ಟ್ ಮಾಡಿ ನಮಗೊಂದು ಇದು ಕೊಡಿ ಅಂತ. ನೀವು ಏನ್ ಆಕ್ಷನ್ ತಗೊಂಡಿದ್ರೆ ಏನು ಲಿಸ್ಟ್ ಔಟ್ ಮಾಡಕ್ಕೆ ಹೇಳಿ, ನಾವು ಫೀಲ್ಡ್ ಸ್ಟಾಫ್ ಹೇಳಿದೀವಲ್ಲ ಲಿಸ್ಟ್ ಔಟ್ ಮಾಡೋದಕ್ಕೆ. ಎಲ್ಲ ಹೋಬ್ಳಿ ವೈಸ್ ನಾವು ಮಾಡಿಸ್ತಾ ಇದೀವಿ. ಎಲ್ಲ ಕಡೆ ಓಡಾಡಿ ಲಿಸ್ಟ್ ಔಟ್ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಭಾರಿ ಮಳೆ, ಅಲ್ಲಿ ಮಳೆ ಎಲ್ಲ ಬಿದ್ದಿದ್ರಿಂದ ಸ್ವಲ್ಪ ಈ ತರ ಆಗಿರೋ ಚಾನ್ಸಸ್ ಇದೆ. ನಾರ್ಮಲ್ ರೇಂಜ್ಗಾರೆ ಅಷ್ಟು ಡ್ಯಾಮೇಜ್ ಆಗ್ತಿಲ್ಲ, ಸ್ವಲ್ಪ ನಾರ್ಮಲ್ ಗ್ರೇಟರ್ ದನ್ ಎಕ್ಸ್ಪೆಕ್ಟೆಡ್ ಇದು ಬಂದಿದೆ ಇಂಟೆನ್ಸಿಟಿ. ಹಾಗಾಗಿ ಡ್ಯಾಮೇಜ್ ಎಲ್ಲ ಫಸ್ಟ್ ಏನಂದ್ರೆ ಅಂದ್ರೆ ಮುನ್ನೆಚ್ಚರಿಕೆ ವಹಿಸ್ಬೇಕು. ಅವ್ರ ಮನೆ ಎಷ್ಟು ಡ್ಯಾಮೇಜ್ ಆಗಿದೆ, ಸೀಲ್ ಬಿಟ್ಟಿರೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಮನೆ ನೋಡಿ ಹೇಳ್ಬೋದು ಬೀಳುತ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಬೀಳುವಂಥ ಸಂದರ್ಭ ಇತ್ತು ಅಂದ್ರೆ ಯಾವುದೇ ರೀತಿ ನೆಗ್ಲಿಜೆನ್ಸ್ ಮಾಡಿದ್ರೆ ತಕ್ಷಣದಿಂದ ಅವರ ಸಂಬಂಧಿಕರ ಮನೆಗೋ ಇಲ್ಲ ಬೇರೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಅವರ ಹಂತದಲ್ಲೇ ಫಸ್ಟ್ ಮಾಡ್ಕೊಳ್ಳಿ. ಸರ್ಕಾರನೇ ಮಾಡಲಿ ಅಂತ ಕಾಯ್ದೆಲೆ ಫಸ್ಟ್ ಅವ್ರ ಜೀವ ಉಳಿಸ್ಕೊಳ್ಳಿ. ಬಿಲ್ಡಿಂಗ್ ಹೋದ್ರೆ ಬಿಲ್ಡಿಂಗ್ ಕಟ್ಕೋಬಹುದು, ಬಟ್ ಏನಾದ್ರು ಪ್ರಾಣಹಾನಿ ಆದ್ರೆ ಅದು ಬಹಳ ಕಷ್ಟ, ಡ್ಯಾಮೇಜ್ ಇರ್ರಿಪೇರಬಲ್ ಲಾಸ್ ಆಗ್ತದೆ. ಹಾಗಾಗಿ ಎಲ್ಲ ಜನರು ಎಚ್ಚರ ವಹಿಸಿ ಅವರು ತಮ್ಮ ಹಂತದಲ್ಲೇ ಒಂದು ಕ್ರಮ ಕೈಗೊಂಡ್ರೆ ಬೆಟರ್ ಅಂತ ಹೇಳ್ತಾರೆ. ಇದೇನು ಗಂಜಿ ಕೇಂದ್ರ ಆ ಥರದ್ದೇನು ಮಾಡಿಲ್ಲ. ಅದು ಫ್ಲಡ್ಸ್ ಟೈಮ್ ಯೂಶಲಿ ಆ ಥರ ಮಾಡ್ತಿದೆ. ಸದ್ಯಕ್ಕೆ 1 or 2 ಕೇಸಸ್ ಇದ್ದರಿಂದ ಆ ಥರ ಲಾರ್ಜ್ ಸ್ಕೇಲ್ ಇದು ಮಾಡಿಲ್ಲ. ಆ ಥರ ಗಂಜಿ ಕೇಂದ್ರ ಎಲ್ಲ ಯೂಶಲಿ ಲಾರ್ಜ್ ಸ್ಕೇಲ್ ಫ್ಲಡ್ಸ್ ಅದು ಇದೆಲ್ಲ ಆದಾಗ ಮಾಡ್ತೀವಿ ನಾವು. ಕಂಪ್ಲೀಟ್ ಕ್ಯಾಂಪ್ಸ್ ತರ ಮಾಡಿ ಸುಮಾರು 50ರಿಂದ 100 ಜನರ ಅಕಾಮಿಡೇಟ್ ಎಲ್ಲ ಮಾಡ್ತೀವಿ. 1 or 2 ಇದು ಕೇಸಸ್ ಇದ್ದಾಗ ಸ್ವಲ್ಪ ಲೋಕಲ್ ಲೆವೆಲಲ್ಲೇ ಇದು ಮಾಡಬೇಕು. ಲೇಟ್ ಅವರ್ಸ್ ರಾತ್ರಿ 10-10:30ಗೆಲ್ಲ ಒಂದು ರೌಂಡ್ಸ್ ಹಾಕಿದ್ದೀನಿ. ಫೋಟೋ ಕ್ಯಾಮ್ರಾ ಅದೇ ನೋಡ್ಕೊಂಡಿಲ್ಲ, ಬಟ್ ಎಲ್ಲ ಹೋಗಿ ಬಂದಿದೆ. ತಗೊಂಡು ಎತ್ತಿದ್ವಮ್ಮ ಸಭೆಯಿಂದ ನೆನ್ನೆ ನಾವು ನಮ್ಮ ಟೀಮ್ ಸಮೇತ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. JCB ತಗೊಂಡೋಗಿದ್ದೀವಿ. ಬಟ್ ರಾತ್ರಿ ಹೊತ್ತು ಆಗಿರೋದ್ರಿಂದ ನಮಗೆ ಅಲ್ಲಿ ಲೈಟ್ ವ್ಯವಸ್ಥೆ ಇರಲಿಲ್ಲ. ಯಾಕಂದ್ರೆ ಲೈನ್ ಜಂಪ್ ತೆಗೆದಿದ್ರು, ಪವರ್ ಇರಲಿಲ್ಲ, ಎಲ್ಲ ಕಡೆ ಫುಲ್ ಕರೆಂಟೇ ಹೋಗ್ಬಿಟ್ಟಿದೆ. ಬಟ್ ಅಲ್ಲಿ ಆ ಅಂತ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿಂದಲೂ ಲೈನ್ ತಗೊಂಡು ಹೋದ್ರೆ ಅರ್ಥಿಂಗ್ ಇರುತ್ತೆ, ಅರ್ಥಿಂಗ್ ಶಾಕ್ ಆಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೀವಿ. ನಮ್ಮ ಕಾರ್ಮಿಕರನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸಿದೀವಿ, ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಳ್ಳಿ, ಸದ್ಯಕ್ಕೆ ಯಾರು ಉಳ್ಕೋಬೇಡಿ ಅಂತ ಹೇಳಿದೀವಿ. ನಮ್ಮ ಕಡೆನ ಏನ್ ಎಮರ್ಜೆನ್ಸಿಗೆ ಏನ್ ಅರೇಂಜ್ಮೆಂಟ್ ಮಾಡಬೇಕು, ಬ್ಯಾರಿಗೇಡ್ ಸ್ಟೇಷನ್ ಇಂದ ಬ್ಯಾರಿಗೇಡ್ ತಗೊಂಡ್ಬಂದು ಮತ್ತೆ ಟೇಪ್ ಕಟ್ಟಿ ಆ ಕಡೆಯಿಂದ ಈ ಕಡೆ ಯಾರು ಹೋಗ್ಬಾರ್ದು ಅಂತ ಹೇಳಿ ಅವಾಯ್ಡ್ ಮಾಡಿದೀವಿ. ನೈಟ್ ನಮ್ಮ ಕಾರ್ಮಿಕರನ್ನ ಅಲ್ಲೇ ಒಬ್ಬರನ್ನ ನಿಲ್ಸಿದೀವಿ, ಯಾರು ಈ ಕಡೆ ಅಡ್ಡಾಡದೇ ಇರೋ ತರ ನೋಡ್ಕೊಳ್ಳಿ. ನಮ್ಮ ಕಡೆಯಿಂದ ಎಷ್ಟು ವ್ಯವಸ್ಥೆ ಆಗುತ್ತೋ ಅಷ್ಟು ನಾವು ಮಾಡಿದ್ವಿ. ಈ ವಿಷಯ ನಾವು ಇಮಿಡಿಯೇಟ್ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ இப்போ சாப்பாட்டுக்கு வழி இல்லாமல் இருக்கிறதுனால இதை மேனேஜ்மெண்ட்டு தான் செய்து இது உங்களோட சேர்ந்து ஒத்துழைப்பு கொடுக்கும். சொல்லிட்டோம், அவர் தான் சார் இவ்வளோ தான் ரிஸ்க் எடுத்து இப்போ உங்களை இந்த இதுக்கு தீர்வு காண்பிக்கிறார் சார். நீங்களே எங்களுக்கு கொஞ்சம் தயவுசெய்து உதவி. எங்களுடைய கவுன்சிலர் அன்பு பிரவீன் சார்பாக உங்களை கேட்குறேன். கத்தல இந்த மாதிரி முயற்சி அங்கிள் பஞ்சாயத்து தலைவர் இவங்க ஃபோன் பண்ணாங்க, இந்த மாதிரி ஆயிடுச்சு வா. நான் வந்து இன்ஃபார்ம் பண்ணுங்க, அவங்க வந்து நம்ம பார்க்குற மேடமுக்கு இன்ஃபார்ம் பண்ணி எல்லாம் நம்ம பண்ணி கொடுக்கலான்னு சொல்லிட்டு முனிசிபாலிட்டி சைட்லேருந்து எல்லாரும்
காலையில் இந்த மாதிரி ப்ராப்ளம் ஆகிட்டு இருக்குதுன்னு நம்ம பிரவீன் வந்து நம்மளுக்கு இன்டிமேட் பண்ணார். ಮೇಡಮ್ சொன்னோம் நாங்கள் இந்த மாதிரி ಆಗಿರ್ಕದಂತನೇ. ಸರಿ ಮೇಡಮ್ ಹೋಗಿ ನೀವು ಇಮಿಡಿಯೇಟಾಗಿ ಹೋಗಿ ನೋಡಿಬಿಟ್ಟು ಸ್ಪಾಟ್ ಎಲ್ಲ ಪರಿಶೀಲನೆ ಮಾಡಿ ಏನಿದೆ ನೋಡಿಕೊಂಡು ನಮ್ಗೆ ಹೇಳಿ ಅಂತ ಹೇಳಿದ್ದಾರೆ. ಈಗ ನಾವು ಬಂದು ನೋಡಿದ್ದೀವಿ, ಸ್ಥಳ ಬಂದು ಇದು ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ಮೇಡಮ್ಗೆ ಈಗ ತಿಳಿಸ್ತೀವಿ. ಮೇಡಮ್ಮು 100% ಇವ್ರಿಗೆ ಹೆಲ್ಪ್ ಮಾಡ್ತಾರೆ. ತಹಸೀಲ್ದಾರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ನೆಲ್ಲ ಬೆಳಗ್ಗೆ ಕಳಿಸ್ಕೊಟ್ರು. ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇವರು ಬೇರೆ ಜಾಗ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮೇಡಮ್ ಕೇಳ್ತೀವಿ. ಮೇಡಮ್ ಕೇಳಿಬಿಟ್ಟು ಮೇಡಮ್ CS ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೇಳ್ಬಿಟ್ಟು ಇವ್ರಿಗೇನು ಅನುಕೂಲ ಮಾಡಬೇಕು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಸರ್ ಮೇಡಮ್ ಪರವಾಗಿ. Action.